Salunke and I am your business studies lecturer. Yes, in the today's session we will be continuing with the topic that is changing role of public sector. In the last session we had cleared the 5 points where we have discussed about the public sector, how the role has been changing. Yes, after independence. Yes, and that way the 5-year plans, how the 5-year plans were established, how the public sector helped to develop these kind of economic, that is to develop the economic development of an country. So for that it needed an infrastructure ಬೇಕಾಗಿತ್ತು, ಮೂಲಭೂತ ಸೌಕರ್ಯಗಳು ಬೇಕಾಗಿತ್ತು. Why the infrastructure was must? Because to develop an Indian economy, infrastructure was must. With that even to bring the industrialization, because industrialization was an important part to develop an economy. ಆರ್ಥಿಕ ವ್ಯವಸ್ಥೆಯನ್ನು ಮಾಡಬೇಕಂತಂದ್ರೆ, ಅಭಿವೃದ್ಧಿಯನ್ನು ಪಡಿಸಬೇಕಂತಂದ್ರೆ ಇಲ್ಲಿ ಕೈಗಾರೀಕರಣವನ್ನು ಬೇಕಾಗಿತ್ತು. ಸೊ ಆ ಕೈಗಾರೀಕರಣವನ್ನು ತರಬೇಕಂದ್ರೆ ಮೂಲಭೂತ ಸೌಕರ್ಯಗಳು ಬೇಕಾಗಿತ್ತು. ಮೂಲಭೂತ ಸೌಕರ್ಯಗಳು ಇನ್ ದ ಸೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಬೇಕಾಗಿತ್ತು, ಫ್ಯೂಯಲ್ ಬೇಕಾಗಿತ್ತು, ಇಂಧನ ಬೇಕಾಗಿತ್ತು, ಫ್ಯೂಯಲ್ ಆ್ಯಂಡ್ ಎನರ್ಜಿ, ಎಸ್ ದಟ್ ಬೇಕಾಗಿತ್ತು, ರೈಲ್ವೆ ಬೇಕಾಗಿತ್ತು, ಒಂದಿಷ್ಟು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಬೇಕಾಗಿತ್ತು, ಪವರ್ ಬೇಕಾಗಿತ್ತು. ಎಸ್ ದೀಸ್ ವರ್ ದ ಥಿಂಗ್ಸ್ ವೇರ್ ಇಂಡಸ್ಟ್ರಿಯಲೈಸೇಷನ್ ಸೆಟ್ ಮಾಡಲಿಕ್ಕೆ ಇವೆಲ್ಲ ಬೇಕಾಗಿರ್ತಿತ್ತು. ಫಾರ್ ದ್ಯಾಟ್ ಇದಕ್ಕೆಲ್ಲ ಯಾರು ಅಂದರೆ ಪಬ್ಲಿಕ್ ಸೆಕ್ಟರ್ ಮುಂದೆ ಬಂತ. ಸೊ ಇವನ್ನೆಲ್ಲ ಡೆವಲಪ್ ಮಾಡೋಕ್ಕಾಗಿತ್ತು ಯಾರಾಯ್ತು ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ವಾಸ್ ಡೆವಲಪ್ ಬೈ ಆ್ಯಂಡ್ ಪಬ್ಲಿಕ್ ಸೆಕ್ಟರ್. ಸೊ ಈ 5 ಪಾಯಿಂಟ್ಸನ್ನು ನಾವು ಡಿಸ್ಕಸ್ ಮಾಡ್ಕೊತ ಬಂದ್ವಿ. ಎಸ್ ನಾಟ್ ಓನ್ಲಿ ದ್ಯಾಟ್, ಇವನ್ ವಿ ಹ್ಯಾವ್ ಡಿಸ್ಕಸ್ ವಿತ್ ಆನ್ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ಸ್, ಹೌ ಡ್ಯೂರಿಂಗ್ ಸೆಕೆಂಡ್ ಆ್ಯಂಡ್ ಥರ್ಡ್ 5-year ಪ್ಲ್ಯಾನ್ ಒಳಗೆ ನಮ್ಮ ಒಂದು ಇಂಡಿಯಾ ಏನಿತ್ತಲ್ಲೇ ಸೆಲ್ಫ್ ರಿಲಯಂಟ್ ಆಗಿತ್ತು, ಸ್ವಾವಲಂಬಿವಾಗಿತ್ತು. ಹೀಗಾಗಿ ಅಲ್ಲೇ ಫಾರಿನ್ ಎಕ್ಸ್ಚೇಂಜ್ ಇಂದ ಏನಾದರೂ ಒಂದು ಗೂಡ್ಸನ್ನು ತಗೋಬೇಕು, ಇಂಪೋರ್ಟ್ ಮಾಡಬೇಕಂದ್ರೆ ಮಾಡ್ತಿರ್ಲಿಲ್ಲ. ಸೊ ಫಾರ್ ದ್ಯಾಟ್ ಏನು ಮಾಡ್ತಾವ್ರೆ, ತಾವಾಗಿ ಖುದ್ದು ಈ ಪಬ್ಲಿಕ್ ಸೆಕ್ಟರ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಚಾಲೂ ಮಾಡ್ತಾರೆ. ಅದ್ರ ಮೇಲೆ ಮಷಿನ್ಸ್ ಮತ್ತು ಇಕ್ವಿಪ್ಮೆಂಟ್ಸ್ ಮೇಲೆ, ದಟ್ ಈಸ್ ಯಂತ್ರೋಪಕರಣಗಳ ಮೇಲೆ ಇವರು ತಾವಾಗಿ ಖುದ್ದಾಗಿ ಪ್ರೊಡ್ಯೂಸ್ ಮಾಡಿ ಇಂಡಸ್ಟ್ರಿಯಲೈಸೇಷನ್ ಸ್ಟ್ರಾಂಗ್ ಮಾಡಲಿಕ್ಕೆ ಅಲ್ಲಿ ಅವರು ಮಾಡಿ ಸಪ್ಲೈ ಮಾಡ್ತಿದ್ರು. So that was a thing which we were discussed in the previous session, that the 5 points. And now in this session we will be continuing with the 6th point, that is government policy towards the public sector 1991. That is the 6th point. Government policy towards public sector since 1991. Yes, so ಏನು ಮಾಡ್ತಾರೆ, ಗವರ್ಮೆಂಟ್ ಒಂದಿಷ್ಟು ಪಾಲಿಸೀಸನ್ನು ತೊಗೊಂಡು ಬಂತ. ಯಾವಾಗ ಸಿನ್ಸ್ 1991 ಇದ್ರೆ ಒಂದಿಷ್ಟು ಯಾರ ಮೇಲೆ, ಪಬ್ಲಿಕ್ ಸೆಕ್ಟರ್ ಮೇಲೆ ಗವರ್ಮೆಂಟ್ ಒಂದಿಷ್ಟು ಪಾಲಿಸೀಸ್ ತೊಗೊಂಡು. ಕನ್ನಡ ಒಳಗೆ ನಾವು ಏನು ಕರಿತೀವಿ ಅಂತಂದ್ರೆ ಸಾರ್ವಜನಿಕ ವಲಯಕ್ಕೆ ಸಂಬಂಧಿಸಿದಂತೆ 1991ರಿಂದ ಸರ್ಕಾರದ ನೀತಿಗಳು, ಒಂದಿಷ್ಟು ನೀತಿಗಳನ್ನು ಸರ್ಕಾರ ಚೇಂಜ್ ಮಾಡಿದೆ ಇದ್ರ ಮೇಲೆ ವಿತ್ ದ ಪಬ್ಲಿಕ್ ಸೆಕ್ಟರ್. ವಾಟ್ ಅಂಡ್ ಆಲ್ those were the things which the public sector since 1991 ಒಂದಿಷ್ಟು ಪಾಲಿಸಿ ದ ಗವರ್ಮೆಂಟ್ ತೊಗೊಂಡು ಬಂತಂದ್ರೆ, ದಟ್ ವಾಸ್ ಇಲ್ಲಿ ಏನು ಮಾಡ್ತಾರೆ, ದ ಗವರ್ಮೆಂಟ್ ಆಫ್ ಇಂಡಿಯಾ ಇಂಟ್ರಡ್ಯೂಸ್ 4 ಮೇಜರ್ ರೆಫಾರ್ಮ್ಸ್, ಒಂದು 4 ನೀತಿಗಳನ್ನು ತೊಗೊಂಡು ಬಂತ. ಎಸ್ ಯಾರಿಗ ಮೇಲೆ ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ ಮೇಲೆ. ಸೊ ದೇ ಬಾಟ್ 4 ರೆಫಾರ್ಮ್ಸ್ ಫಾರ್ ಇಟ್ಸ್ ನ್ಯೂ ಇಂಡಸ್ಟ್ರಿಯಲೈಸೇಷನ್, ಇಂಡಸ್ಟ್ರಿಯನ್ನು ಡೆವಲಪ್ ಮಾಡಲಿಕ್ಕೆ ಒಂದಿಷ್ಟು 4 ರೆಫಾರ್ಮ್ಸನ್ನು ತೊಗೊಂಡು. ದ್ಯಾಟ್ ವಾಸ್ ಫಸ್ಟ್ ಒನ್ ವಾಸ್ restructure and revive potentially viable public sector units. ಅವ್ರು ಏನು ಮಾಡಿದ್ರೆ ಇಲ್ಲೇ ಯಾವ ಇಂಡಸ್ಟ್ರೀಸ್ ಮುಚ್ಚಿಬಿಟ್ಟಿದ್ದು ಅವನ್ನ ರೀಸ್ಟ್ರಕ್ಚರ್ ಮಾಡಬೇಕಾ, ಆರ್ ಎಲ್ಸ್ ಅದನ್ನು ರಿವೈವ್ ಮಾಡಬೇಕು, ಮತ್ತು ಅದನ್ನು ಇಂಪ್ರೂವ್ ಮಾಡಿದ್ರು. ಒಂದೊಂದಿಷ್ಟು ಏನಾಗ್ತಿದ್ದು ಪಬ್ಲಿಕ್ ಸೆಕ್ಟರ್ ಒಳಗೆ ಆಫ್ಟರ್ 1991, ದಟ್ ಈಸ್ ಬಿಫೋರ್ 1991 ಏನಾಗ್ತಿತ್ತು, ಒಂದಿಷ್ಟು ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಏನಾಗಿದ್ದು ಅಂತಂದ್ರೆ ಮುಚ್ಚಿಬಿಟ್ಟಿದ್ದು. ಇಂಡಸ್ಟ್ರೀಸ್ ಅಷ್ಟೇ ಇಂಪ್ರೂವ್ ಇದ್ದಿದ್ದು ಬಿಕಾಸ್ ಆಫ್ ಹೆವಿ ಇನ್ವೆಸ್ಟ್ಮೆಂಟ್. ಸೊ ಎಷ್ಟು ಮಾಡಿದ್ರು ಅವನ್ನ ಸಿಕ್ಕಾಗಿದ್ದು ರೋಗಗ್ರಸ್ತವಾಗಿದ್ದು. ಸೊ ಅಂಥ ರೋಗಗ್ರಸ್ತವಾಗಿರುವಂಥ ಯೂನಿಟ್ಸ್ ಇಂಡಸ್ಟ್ರೀಸನ್ನು ಇಲ್ಲಿ ಒಂದು ಹೊಸ ನೀತಿ ಗೌರ್ಮೆಂಟ್ ಪಾಲಿಸಿ 1991 ತೊಗೊಂಡು ಬಂತ. ಏನು ತೊಗೊಂಡು ಬಂತಂದ್ರೆ ಅಂಥ ಇಂಡಸ್ಟ್ರೀಸನ್ನು ರೀಸ್ಟ್ರಕ್ಚರ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ, ಆರ್ ಎಲ್ಸ್ ರಿವೈವ್ ಮಾಡಿರಿ ಅಂತ ಹೇಳಿದ್ರು. ಎಸ್, ಸೊ ಇನ್ ದ ಸೆನ್ಸ್ ಏನು ಹೇಳಿಕತ್ತಾರೆ ಇಲ್ಲಿ, ಸಾಮರ್ಥ್ಯವುಳ್ಳ ಮತ್ತು ಅಭಿವೃದ್ಧಿಪಡಿಸಬಹುದಾದಂಥ ಒಂದಿಷ್ಟು ಕೈಗಾರಿಕೆಗಳನ್ನ ಏನು ಮಾಡೋದು, ಪುನರಾರಂಭವನ್ನು ಮಾಡುವುದನ್ನು ಮಾಡಿದ್ರು. ದ್ಯಾಟ್ ವಾಸ್ ದ ಫಸ್ಟ್ ರೆಫಾರ್ಮ್ ಇನ್ 1991. ಆ್ಯಂಡ್ ನೆಕ್ಸ್ಟ್ ಗೌರ್ಮೆಂಟ್ ಪಾಲಿಸಿ ಮತ್ತೇನು ತೊಗೊಂಡು ಬಂತು ಪಬ್ಲಿಕ್ ಸೆಕ್ಟರಿಗೆ ಅಂತಂತಂದ್ರೆ, ಕ್ಲೋಸ್ ಡೌನ್ ದ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ವಿಚ್ ಕೆನಾಟ್ ಬಿ ರಿವೈವ್ಡ್. ಎಸ್, ಯಾವ್ದು ಎಷ್ಟೋ ಮಾಡಿದ್ರು ಈ ಒಂದಿಷ್ಟು ಇಂಡಸ್ಟ್ರೀಸ್ ಇದ್ದು ಸಿಕ್ಕಿದ್ದು, ಎಸ್
ಪಾಯಿಂಟ್ ಏನು ಅದೇ ಯಾವ ಸಿಕ್ಕಿದ್ದು ಲಾಸ್ ಆಗಬಿದ್ದು ಅವ್ನು ಮತ್ತೆ ಬಿಲ್ಡ್ ಮಾಡಿಸ್ವಿ, ರೀಸ್ಟ್ರಕ್ಚರ್ ಮಾಡಿಸ್ವಿ, ಪುನರಾರಂಭ ಮಾಡಿಸ್ವಿ, ಅಭಿವೃದ್ಧಿ ಪಡಿಸುವಂಥದ್ದು ಅದನ್ನು ಮಾಡ್ರಿ ಯಾವ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಂತ ಹೇಳಿದ್ವಿ. ಆ್ಯಂಡ್ ದಟ್ ಸೆಕೆಂಡ್ ಒನ್ ಕ್ಲೋಸ್ ಡೌನ್ ದ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ವಿಚ್ ಕೆನ್ ನಾಟ್ ಬಿ ರೀಸ್ಟ್ರಕ್ಚರ್ಡ್ ಆರ್ ಎಲ್ಸ್ ವಿಚ್ ಕೆನ್ ನಾಟ್ ಬಿ ರಿವೈವ್ಡ್. ಯಾಕೆ ಇಲ್ಲಿ ರಿವೈವ್ ಆಗಂಗಿಲ್ಲ ಮತ್ತು ಇಂಪ್ರೂವ್ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ ಅಂತ ಹಂಗಿತ್ತು ಅಂತಂದ್ರೆ ಅವ್ನು ಏನು ಮಾಡ್ಬೇಕಂತಂದ್ರೆ ಅವರು ಕ್ಲೋಸ್ ಡೌನ್ ಮಾಡಿರಿ, ಶಟ್ ಡೌನ್ ಮಾಡಿರಿ ಅಂತ ಹೇಳಿದ್ರು. ದಟ್ ವಾಸ್ ದ ಸೆಕೆಂಡ್ ಪಾಯಿಂಟ್ ಇಯರ್. ಆ್ಯಂಡ್ ದ ಥರ್ಡ್ ಪಾಯಿಂಟ್ ವಾಸ್ ಗೌರ್ಮೆಂಟ್ ಇಕ್ವಿಟಿಯನ್ನು ಹಾಕೋದು ಬಂದಿತ್ತು. ಅಂದರೆ ಗೌರ್ಮೆಂಟ್ ಒಂದಿಷ್ಟು ಏನು ಮಾಡ್ಲಿಕ್ಕೆ ಪಬ್ಲಿಕ್ ಸೆಕ್ಟರ್ಸ್ ಒಳಗೆ ಅಮೌಂಟನ್ನು ಇನ್ವೆಸ್ಟ್ ಮಾಡ್ಕೊಂತ ಬಂದಿತ್ತು, ರೈಟ್. ಸೊ ಅವ್ರು ಏನು ಮಾಡಿದ್ರೆ ಈ ಟೈಪ್ ದಟ್ ಈಸ್ ವಾಟ್ ದ ಗವರ್ಮೆಂಟ್ ಡನ್ ಹಿಯರ್ ಇಸ್ that is bring down the government equity in all the non-strategic units, yes, non-strategic public sectors to 26% ಅಂತ ಹೇಳಿ. What it does, government ಏನು ಒಂದಿಷ್ಟು ಇಕ್ವಿಟಿಯನ್ನು ಅಮೌಂಟನ್ನು ಇನ್ವೆಸ್ಟ್ ಮಾಡ್ಕೊಂಡು ಬಂದಿತ್ತು ಅದನ್ನ ಏನು ಮಾಡಿರಿ ಯಾವ ನಾನ್ ಸ್ಟ್ರಾಟಜಿಕ್ ಅದಾವ ಅದಕ್ಕೆಲ್ಲರೂ ಡೌನ್ ಮಾಡಿರಿ, ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಿರಿ, ಏನು ಮಟ್ಟ 26% ಮಟ್ಟ ಮಾಡಿರಿ ಅಂತ ಹೇಳಿದ್ರು. That was about government policy towards the public sector. And another one point was most probably ಇಲ್ಲೇ ಫುಲ್ಲಿ ಈ ಟೈಪ್ ಗೌರ್ಮೆಂಟ್ ಪಾಲಿಸಿ ಏನು ಹೇಳ್ತದೆ ಅಂತಂದ್ರೆ ನೀತಿ, ಹೊಸ ನೀತಿ ಇದೇನು ಮಾಡೋದಿಲ್ಲ, ಇಟ್ ಶುಡ್ ಬಿ ಫುಲ್ಲಿ ಪ್ರೊಟೆಕ್ಟ್ ಅಗೇನ್ಸ್ಟ್ ಆರ್ ಎಲ್ಸ್ ಫುಲ್ಲಿ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಫಾರ್ ವರ್ಕರ್ಸ್ ಇಂದ ಕೆಲಸಗಾರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಏನು ಕೆಲಸ ಮಾಡಿದ್ರು ಆ ಟೈಪ್ ಮಾಡ್ರಿ ಅಂತ ಹೇಳಿ ವರ್ಕರ್ಸ್ ಇಂದ ಇಂಟ್ರೆಸ್ಟನ್ನು ಕ್ಯಾಪ್ಚರ್ ಮಾಡ್ಕೋರಿ, ಅದನ್ನು ಅವ್ರಿಗೆ ಇಂಪ್ರೂವ್ ಮಾಡ್ರಿ ಅನ್ನೋದನ್ನು ಒಂದು ಈ ಗೌರ್ಮೆಂಟ್ ಪಾಲಿಸಿ ತಗೊಂಡು. ದ್ಯಾಟ್ ವಾಸ್ ದ 4 ರಿಫಾರ್ಮ್ಸ್ ವಿಚ್ ಗೌರ್ಮೆಂಟ್ ಪಾಲಿಸಿ ಹ್ಯಾಸ್ ಬೀನ್ ಟೇಕನ್, ರೈಟ್. ಸೊ ಏನು ಹೇಳ್ತಾರೆ ಯಾವ ರೀಸ್ಟ್ರಕ್ಚರ್ ಮಾಡಬೇಕು, ಇಂಡಸ್ಟ್ರೀಸನ್ನು ರೀಸ್ಟ್ರಕ್ಚರ್ ರಿವೈವ್ ಮಾಡಿ ಅಭಿವೃದ್ಧಿ ಪಡಿಸುವಂಥವು. ಸೆಕೆಂಡ್ ಒನ್ ವಾಸ್ ಶಟ್ ಡೌನ್ ದೋಸ್ PSUs, ದಟ್ ಈಸ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ವಿಚ್ ಕೆನ್ ನಾಟ್ ಬಿ ರಿವೈವ್ಡ್ ಅಥವಾ ರೀಸ್ಟ್ರಕ್ಚರ್, ಪುನರ್ಚೇತನ ಮಾಡಲಿಕ್ಕಾಗಲಿ ಪುನರಾರಂಭ ಮಾಡುವಂಥ ಚಾನ್ಸೇ ಇಲ್ಲ ಅಂಥವು ಏನು ಮಾಡ್ಬೇಕು, ಶಟ್ ಡೌನ್ ಅಥವಾ ಕ್ಲೋಸ್ ಡೌನ್ ಮಾಡಬೇಕು. ಆ್ಯಂಡ್ ಬ್ರಿಂಗ್ ಡೌನ್ ದ ಗೌರ್ಮೆಂಟ್ ಇಕ್ವಿಟಿ ಇನ್ ಆಲ್ ದ ನಾನ್ ಸ್ಟ್ರಾಟಜಿಕ್ ಏರಿಯಾಸ್ ಎಲ್ಲ ಹೌ ಮಚ್ 26% ಅಂದಷ್ಟು ಕಡಿಮೆ ಮಾಡ್ಕೊಂಡು ಬರೀ ಎಲ್ಲೇ ಒಂದಿಷ್ಟು ಗೌರ್ಮೆಂಟ್ ಎಲ್ಲ ಅಪ್ಲೈ ಮಾಡ್ಕೊಂಡು ಬಂದಿತ್ತ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿತ್ತ ಅದು ಕಡಿಮೆ ಮಾಡಿ ಅಂತ. ಆ್ಯಂಡ್ ಮತ್ತೊಂದು ನೀತಿ ಏನಂತಂದ್ರೆ ಇಟ್ ಶುಡ್ ಬಿ ಫುಲ್ಲಿ ಪ್ರೊಟೆಕ್ಟ್ ಅಬೌಟ್ ಹೂ, ದಟ್ ಈಸ್ ದ ಇಂಟ್ರೆಸ್ಟ್ ಆಫ್ ವರ್ಕರ್ಸಿನ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಿರಿ ಅನ್ನುವಂಥದ್ದು ಇಲ್ಲಿ ತೊಗೊಂಡ್ಬಂದು. ಸೊ ದೇ ಆರ್ ಸ್ಟಿಲ್ ಮೋರ್ ಪಾಯಿಂಟ್ಸ್ ವಾಟ್ ಆ್ಯಂಡ್ ಆಲ್ ದ ಗೌರ್ಮೆಂಟ್ ಪಾಲಿಸೀಸ್ ಸ್ಟೇಜ್. ನಾ ಈಗ ಹೇಳಿದ ಬರೀ 4 ಪಾಯಿಂಟ್ಸ್ ಮೇಜರ್ ಪಾಯಿಂಟ್ಸ್ ಇವ. ಇಲ್ಲಿ ಮತ್ತೊಂದಿಷ್ಟು ಪಾಯಿಂಟ್ಸ್ ಇದಾವ. ದ ಫಸ್ಟ್ ಒನ್ ಇಸ್ ಹಿಯರ್ ಇಸ್ yes. So first one, develop awareness, reduction in the number of industries reserved for the public sector from 17 to 8 and then to 3. I will write it down. Reduction in the number of industries from 17 to 8 and then 3. Yes. So what it has done here, ಕನ್ನಡವರಾಗ ಸಾರ್ವಜನಿಕ ವಲಯಕ್ಕೆ ಸೀಮಿತವಾಗಿದ್ದ ಕೈಗಾರಿಕೆಗಳ ಸಂಖ್ಯೆಯನ್ನು 17ರಿಂದ 8ಕ್ಕೆ ಇಳಿಕೆ ಮತ್ತು 8ರಿಂದ 3ಕ್ಕೆ ಇಳಿಕೆ ಮಾಡ್ರಿ ಅಂತ ಹೇಳಿ ಗವರ್ಮೆಂಟ್ ಪಾಲಿಸಿ ಸಿನ್ಸ್ 1991 ಬಂದಂಥದ್ದು. ಒಂದು ಪಾಯಿಂಟ್ ಏನು ಹೇಳ್ತಾರಂದ್ರೆ ಇಂಡಸ್ಟ್ರೀಸನ್ನು ಕಡಿಮೆ ಮಾಡಿ. ಆ್ಯಕ್ಚುಲಿ ಪಬ್ಲಿಕ್ ಸೆಕ್ಟರ್ ಆ್ಯಸ್ ಐ ಟೋಲ್ಡ್ ಯು ಪ್ರೈವೇಟ್ ಬಾಡೀಸ್ ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ತಿರಲಿಲ್ಲ. ಬಟ್ 1991 ಒಳಗೆ ಏನಿಲ್ಲ ಪಬ್ಲಿಕ್ ಗೌರ್ಮೆಂಟ್ ಪಾಲಿಸಿ ತೊಗೊಂಡು ಬಂದು ವಿತ್ ರಿಗಾರ್ಡ್ ಟು ದ ಪಬ್ಲಿಕ್ ಸೆಕ್ಟರ್ ವಾಸ್ ಇಲ್ಲಿ ಒಂದಿಷ್ಟು ಪಬ್ಲಿಕ್ ಸೆಕ್ಟರ್ ರಿಸರ್ವೇಷನ್ ಆ್ಯಕ್ಟ್ ಹ್ಯಾವ್ ಬೀನ್ ಕ್ರಿಯೇಟೆಡ್. ರಿಸರ್ವೇಷನ್ ಅಂತಂದ್ರೆ ರಿಸರ್ವ್ ಆಗಿ ಅದರ್ ಸೆಕ್ಟರ್ ಆ ಕಂಪ್ನಿಯನ್ನು ಆ ಇಂಡಸ್ಟ್ರೀಸನ್ನು ಸೆಟಪ್ ಮಾಡಬೇಕು. ಅದರ್ ದೆನ್ ದ್ಯಾಟ್ ಯಾರಿಗೂ ಇಲ್ಲಿ ಪರ್ಮಿಷನ್ ಇರೋಲ್ಲ, ಪ್ರೈವೇಟ್ ಸೆಕ್ಟರ್ಸ್ಗೂ ಇಲ್ಲಿ ಪರ್ಮಿಷನ್ ಇರೋದಿಲ್ಲ. ಸೊ ದ್ಯಾಟ್ ವಾಸ್ ದ ರಿಸರ್ವೇಷನ್ ಮೀನಿಂಗ್ ಹಿಯರ್. ಸೊ ಇಲ್ಲಿ ಏನು ಮಾಡ್ತಾರೆ ಪಬ್ಲಿಕ್ ಸೆಕ್ಟರ್ ಏನು ಮಾಡ್ತಾರೆ ಯಾವ ತಮ್ಮ ಅಂಡರ್ ಒಳಗೆ ಇಟ್ಕೊಂಡಿತ್ತು. ಎಸ್ ಪಬ್ಲಿಕ್ ಸೆಕ್ಟರ್ ಏನು ಮಾಡಿತ್ತು ತಮ್ಮ ಅಂಡರ್ ಒಳಗೆ ಒಂದಿಷ್ಟು ರಿಸರ್ವ್ ಮಾಡಿ ಇಟ್ಕೊಂಡಿತ್ತು. ಆ ತಾನ ಈ ಟೈಪ್ ಇಂಡಸ್ಟ್ರೀಸನ್ನು ಎಸ್ಟಾಬ್ಲಿಷ್ ಮಾಡಬೇಕು ನಾಟ್ ಆಫ್
that was the thing here. But after this government policy since 1991, what the public sector did here is it has been reduced. The industries which was reserved for a public sector, it was reduced till, that is actually it was 17, and then after that, that is in 1956 it was 17, and in 2001 it came down to how much? Sorry, not 2001. In the year 1991 it came down to 8, and in the year 2001 it came down to 3. Right? So before 17 industries were reserved for a public sector. That is in the year 1991 it came to 8 industries, and after that it came to 3 industries, and 3 industries which were those were, that is atomic energy, arms and rail transporter. That were the 3 industries where it was reserved for only public sector. Other than public sector, no private sector was involved in these industries. So only 3 ಇಳ್ಕೊಂತ ಹುಡುಕಿದೆಲ್ಲ ಯಾರಿಗೆ ಅಪರ್ಚುನಿಟಿ ಕೊಟ್ಟರು ಇಲ್ಲಿ ಪಬ್ಲಿಕ್ ಸೆಕ್ಟರ್ದನ್ನ ಪ್ರೈವೇಟ್ ಬಾಡಿ, ಪ್ರೈವೇಟ್ ಇಂಡಿವಿಜುವಲ್ಸ್ ಈ ಟೈಪ್ ಇಂಡಸ್ಟ್ರೀಸ್ ಅನ್ನ ಮಾಡಬಹುದು ಅನ್ನೋದನ್ನ ಅಪರ್ಚುನಿಟಿ ಅವರಿಗೆ ಕೊಡ್ತು. ಸೊ ದಟ್ ವಾಸ್ ದ ಥಿಂಗ್ ಹಿಯರ್. ಸೊ ದಟ್ ಈ ಟೈಪ್ ಮಾಡಲಿಕ್ಕೆ ಪಬ್ಲಿಕ್ ಸೆಕ್ಟರ್ ಏನಾಗ್ಲಿಕ್ಕೆ ಇಂಪ್ರೂವ್ ಆಗ್ಲಿಕ್ಕೆ ತಮಗೂ ಬೇರೆಯವರಿಗೂ ಒಂದಿಷ್ಟು ಅಪರ್ಚುನಿಟಿ, ಒಂದಿಷ್ಟು ಚಾನ್ಸ್ ಕೊಟ್ಟು ಪ್ರೈವೇಟ್ ಸೆಕ್ಟರ್ದವರು ಇವನ್ ದೇ ಕ್ಯಾನ್ ಬಿಲ್ಡ್ ದೇರ್ ಓನ್ ಇಂಡಸ್ಟ್ರೀಸ್ ಅದರ್ ದೆನ್ ದಿಸ್ ಥಿಂಗ್ಸ್. ಸೊ ದಟ್ ವಾಸ್ ದ ಪಾಯಿಂಟ್ ಹಿಯರ್. ಅಂಡ್ ದ ಸೆಕೆಂಡ್ ಪಾಯಿಂಟ್ ಹಿಯರ್ ವಾಸ್ disinvestment of shares. Disinvestment of shares from disinvestment of shares of disinvestment of shares ಅಥವಾ ಕನ್ನಡ ಒಳಗೆ ನಾವು ಏನು ಕರಿತೀವಿ ಇದಕ್ಕೆ ಹೂಡಿಕೆ ಹಿಂತೆಗೆತ. ಅದ ಸಾರ್ವಜನಿಕ ವಲಯದಲ್ಲಿ ಏನು ಸಾರ್ವಜನಿಕ ವಲಯದವರು ಒಂದಿಷ್ಟು ಶೇರ್ಸ್ ಮೇಲೆ ಅಥವಾ ಒಂದಿಷ್ಟು ಇಂಡಸ್ಟ್ರೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿತ್ತು ಹೌದಾ. ಸೊ ಹಿಯರ್ ವಾಟ್ ಐ ನೀಡ್ ಟು ಟೆಲ್ ಹಿಯರ್ ಇನ್ ದಿಸ್ ಟಾಪಿಕ್ ಹಿಯರ್ ಇಸ್ ವಾಟ್ ಇಸ್ ದಿಸ್ ಡಿಸ್ಇನ್ವೆಸ್ಟ್ಮೆಂಟ್ ಆಫ್ ಶೇರ್ಸ್ ಅಂತಂದ್ರೆ ಒಂದಿಷ್ಟು ಪಬ್ಲಿಕ್ ಸೆಕ್ಟರ್, ದ ಪಬ್ಲಿಕ್ ಸೆಕ್ಟರ್ ಹ್ಯಾಸ್ ಬೀನ್ ಇನ್ವೆಸ್ಟೆಡ್ ಸರ್ಟನ್ ಅಮೌಂಟ್ ಟು ಸರ್ಟನ್ ಇಂಡಸ್ಟ್ರೀಸ್, ರೈಟ್. ಸೊ ಸರ್ಟನ್ ಇಂಡಸ್ಟ್ರೀಸ್ಗೆ, ಸರ್ಟನ್ ಕೈಗಾರಿಕೆಗಳಿಗೆ ಒಂದಿಷ್ಟು ಪಬ್ಲಿಕ್ ಸೆಕ್ಟರ್ ಅಥವಾ ಸಾರ್ವಜನಿಕ ವಲಯದವರು ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ರು. ಸೊ ಇನ್ವೆಸ್ಟ್ ಮಾಡಿದ ಮೇಲೆ ಅಲ್ಲಿ ಬೇರೆದವರಿಗೆ ಪ್ರೈವೇಟ್ ಸೆಕ್ಟರ್ದವರಿಗೆ ಅಪರ್ಚುನಿಟಿ ಸಿಗ್ತಿರಲಿಲ್ಲ. ಸೊ ವಾಟ್ ಹಿಯರ್ ಪಬ್ಲಿಕ್ ಸೆಕ್ಟರ್ ಡಿಡ್ ಹಿಯರ್ ಇಸ್ ಇಟ್ ಡಿಸ್ಇನ್ವೆಸ್ಟೆಡ್. ಎಸ್, ಅವ್ರು ಏನು ಇನ್ವೆಸ್ಟ್ ಮಾಡ್ಕೊಂಡು ಬಂದ್ರಲ್ಲ ಅಲ್ಲಿ ಅವ್ರು ಏನು ಮಾಡಿದ್ರು, ಅಂಥ ಇಂಡಸ್ಟ್ರೀಸಿಗೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಕಡಿಮೆ ಮಾಡ್ಕೊಂಡು ಬಂದರು. ಸೊ ಈ ಏನು ಇನ್ವೆಸ್ಟ್ ಮಾಡಿದ್ರೆ ಅದು ಹಿಂತೆಗೆತ ಮಾಡ್ಕೊಂತ ಬಂದು. ಸೊ ಅಲ್ಲಿ ಅಪರ್ಚುನಿಟಿ ಯಾರಿಗೆ ಕೊಟ್ಟರೆ, ದ ಅಪರ್ಚುನಿಟಿ ವಾಸ್ ಗಿವನ್ ಟು ದ ಪ್ರೈವೇಟ್ ಸೆಕ್ಟರ್. ಸೊ ಪ್ರೈವೇಟ್ ಸೆಕ್ಟರ್ದವರು ಇನ್ವೆಸ್ಟ್ ಮಾಡ್ಕೊಂಡು ಅವ್ರು ಪ್ರಾಫಿಟ್ ಮಾಡ್ಕೋಬೋದು ಆ್ಯಂಡ್ ಈವನ್ ಎಕನಾಮಿ ಡೆವಲಪ್ನೂ ಮಾಡ್ಕೋಬೋದು. ಆ ಟೈಪ್ ಒಂದು ರೀಸನ್ಸ್ ಅನ್ನೋದು ವಾಟ್ ದೇ ಡಿಡ್, ದೇ disinvested in the shares, disinvested in the shares of whom, that is public sector disinvested. Disinvestment in the sense ಈಗ ಎಲ್ಲೋ ನಾನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ ಹೌದಾ, ಎಲ್ಲೋ ಒಂದು ಹೂಡಿಕೆಯನ್ನು ಮಾಡಿರ್ತೀನಿ, ಈಗ ದಾನ ಕ್ಯಾನ್ಸಲ್ ಮಾಡಿಬಿಡ್ತೇನೆ ಅಂತ ಅದರ ಅಮೌಂಟನ್ನು ವಾಪಸ್ ತಗೋತೇನೆ. ಸೊ ದಟ್ ಈಸ್ ಅ ಡಿಸ್ಇನ್ವೆಸ್ಟ್ಮೆಂಟ್ and it has been asked for 2 marks here. So again I am repeating here, disinvestment of shares ಅಂತಂದ್ರೆ ಇಲ್ಲೇ ಹೂಡಿಕೆಯನ್ನು ಹಿಂತೆಗೆತ ಮಾಡೋದು. Public sector before it was investing more amount on certain industries. So those industries were in ಮಾಡ್ತಿಲ್ಲ public sector, they move on disinvesting, investment alle back ತಗೊಂಡು ಬಂತು, ಹಿಂದೆ ತಗೊಂಡು ಬಂತು. So that private sector will be investing these kind of industries so that they can earn profit as well as the Indian economy will be developed. So this was the thing of an disinvestment of shares. And what the public sector did with this investment of ಏನು ಡಿಸ್ಇನ್ವೆಸ್ಟ್ ಮಾಡ್ತಾರೆ ಆ ಅಮೌಂಟ್ ಏನು ಮಾಡಿದ್ರು. ಸೊ ಆ ಅಮೌಂಟ್ ಏನು ಮಾಡಿದ್ರು ಅಂತಂದ್ರೆ ಇಲ್ಲಿ ಗೌರ್ಮೆಂಟ್ ಸೋಷಿಯಲ್ ಏರಿಯಾಸ್ ಒಳಗೆ ಅದನ್ನು ಯುಟಿಲೈಸ್ ಮಾಡ್ಬೋದು. ಸೋಷಿಯಲ್ ಏರಿಯಾಸ್ ಇನ್ ದ ಸೆನ್ಸ್ ಹೆಲ್ತ್ ಬಗ್ಗೆ, ಬೇಸಿಕ್ ಹೆಲ್ತ್ ಬಗ್ಗೆ ಫ್ರೀ ಚಿಕಿತ್ಸೆ ಕೊಡೋದು, ಫ್ರೀ ಟ್ರೀಟ್ಮೆಂಟ್ ಕೊಡೋದು, ಫ್ಯಾಮಿಲಿ ವೆಲ್ಫೇರ್ ಸಂಬಂಧ ಆ ಅಮೌಂಟನ್ನು ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಏನೋ ಒಂದು ಎಕನಾಮಿ ಡೆವಲಪ್ ಮಾಡಲಿಕ್ಕೆ ಈ ಪುವರ್ ಪೀಪಲ್ ಅಥವಾ ಸೋಷಿಯಲ್ ಏರಿಯಾಸ್ ಅವರಿಗೆ ಅಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅಲ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡ್ಲಿಕ್ಕೆ. So that was a disinvestment of shares. And the third point here is policy regarding sick units. Policy regarding sick units to be the same as that for the private sector.
So again, what the government policy towards the public sector since 1991 was policy regarding ಹೊಸ ನೀತಿಯನ್ನು ತಗೊಂಡು ಬಂದ ಕನ್ನಡ ಒಳ ಫಸ್ಟ್ ಆಫ್ ಆಲ್ ಆಗಿ ಟೆಲ್ ಖಾಸಗಿ ವಲಯದಂತೆ ರೋಗಗ್ರಸ್ತ ಉದ್ದಿಮೆಗಳ ಬಗೆಗಿನ ನೀತಿಗಳು ಅನ್ನು ತಗೊಂಡು ಥರ್ಡ್ ಪಾಯಿಂಟ್ ಬಿಫೋರ್ ಗೋಯಿಂಗ್ ಟು ದ ಥರ್ಡ್ ಪಾಯಿಂಟ್ ಯು ಶುಡ್ ನೋ ವಾಟ್ ಇಸ್ ದಿಸ್ ಸಿಕ್ ಯೂನಿಟ್ ರೋಗಗ್ರಸ್ತ ಘಟಕಗಳು ಅಂತ ಕರೀತೀವಿ. ಸೊ ಏನು ಸಿಕ್ ಯೂನಿಟ್ಸ್ ಅಂತಂದ್ರೆ ಒಂದಿಷ್ಟು ಇಂಡಸ್ಟ್ರೀಸ್ ಇರ್ತವೆ. Yes, some industries will be there. So those industries were continuously making a losses. So if they are continuously making a losses, and that will be what? That will be of sick units. ಈಗ ನಮ್ಮ actual ಆಗಿ ಒಂದು human being ಈಗ sick in the sense ಏನು health condition ಚಲೋ ಇರಲಿಲ್ಲ, health conditions was not good, that time will be sick, right? So same way industries also will be sick. How? When they move on or else go on continuously will be having a losses. For that, in that case it is called as sick units. So this sick unit should be developed, right? So ಯಾರಾದರೂ help ಮಾಡಬೇಕು. So here the government policy regarding the sick units was being established. What they did here is that it was an BIFR, that is Board for Industrial and Finance Reconstruction. Yes. So ಕನ್ನಡ ಒಳಗೆ ಏನಂತ ಕರಿತೀವಿ ನಾವು? That is ಕೈಗಾರಿಕಾ ಮತ್ತು ಹಣಕಾಸು ಪುನರ್ಚೇತನ ಮಂಡಳಿ ಅಂತ ಹೇಳಿ. ಸೊ ಇವರು ಏನು ಮಾಡ್ತಾರೆ, ಬೋರ್ಡ್ ಫಾರ್ ಇಂಡಸ್ಟ್ರಿಯಲ್ ಅಂಡ್ ಫೈನಾನ್ಸ್ ರೀಕನ್ಸ್ಟ್ರಕ್ಷನ್ ದವರು ಯಾವ್ಯಾವ ಈ ಟೈಪ್ ಸಿಕ್ ಯೂನಿಟ್ಸ್ ಇರ್ತಾವ, ದಟ್ ಈಸ್ ಇಂಡಸ್ಟ್ರೀಸ್. ಸೊ ಅಂತ ಸಿಕ್ ಯೂನಿಟ್ಸ್ ಅಂತ ರೀಕನ್ಸ್ಟ್ರಕ್ಟ್ ಮಾಡೋದು ಅಥವಾ ರೀಸ್ಟ್ರಕ್ಚರ್ ಮಾಡೋದು, ರೀಸ್ಟ್ರಕ್ಚರ್ ಆರ್ ಎಲ್ಸ್ ರಿವೈವ್ ಮಾಡೋದು. ಇಫ್ ರಿವೈವ್ ಮಾಡಿದ್ರೆ ಇಫ್ ಇಟ್ ಗೆಟ್ ಇಂಪ್ರೂವ್ಡ್ ದೆನ್ ಫೈನ್, ಇಂಡಸ್ಟ್ರೀಸ್ ಗೆಟ್ ಇಂಪ್ರೂವ್ಡ್ ದೆನ್ ಇಟ್ಸ್ ಓಕೆ. Yes, but if these kind of BIFR reconstruction and revive also the industries get down only, then in that case what the policy tells here is to shut down these public sector units. Yes, first of all these BIFR try to improve, ಪುನರ್ಚೇತನ ಮಾಡಲಿಕ್ಕೆ ಟ್ರೈ ಮಾಡ್ತದ, ಪುನರ್ ಆರಂಭವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಟ್ರೈ ಮಾಡ್ತದೆ. ಈ ಸಿಕ್ ಯೂನಿಟ್ಸ್ ಅನ್ನ ಲಾಸ್ ಮೇಕಿಂಗ್ ಇಂಡಸ್ಟ್ರೀಸ್ ಅನ್ನ ಮೂವ್ ಫಾರ್ವರ್ಡ್ ಮಾಡಲಿಕ್ಕೆ. ಬಟ್ ಸ್ಟಿಲ್ ಅಷ್ಟೆಲ್ಲ ಮಾಡಿದ್ರು ಇಟ್ ಡಸಂಟ್ ಗೆಟ್ ಮೂವ್ ಫಾರ್ವರ್ಡ್. ದೆನ್ ವಾಟ್ ದೇ ಡು, ದ ಲಾಸ್ಟ್ ಆಪ್ಷನ್, ದ ಲಾಸ್ಟ್ ರಿಸಲ್ಟ್ ವಿಲ್ ಬಿ, ಕನ್ಕ್ಲೂಷನ್ ವಿಲ್ ಬಿ ಟು ಶಟ್ ಡೌನ್ these industries which are totally having sick. Yes, so this was the thing. And ಈ ಟೈಪ್ ಇದನ್ನ ಕಂಪನೀಸ್ ಅನ್ನ ಶಟ್ ಡೌನ್ ಮಾಡಬೇಕಂತಂದ್ರೆ ಇಲ್ಲಿರುವಂತ ಎಂಪ್ಲಾಯೀಸ್, ಹಿಯರ್ ದೇರ್ ಇಸ್ ಸರ್ಟನ್ ಎಂಪ್ಲಾಯೀಸ್, ರೈಟ್? ಸೊ ಈ ಎಂಪ್ಲಾಯೀಸ್ ಏನು ಮಾಡಬೇಕಂತಂದ್ರೆ ಹಿಯರ್ ದೀಸ್ ಎಂಪ್ಲಾಯೀಸ್ ವಾಲಂಟರಿ ಆಗಿ ಎಂಪ್ಲಾಯ್ಮೆಂಟ್ ರಿಟೈರ್ಮೆಂಟ್ ತಗೋತಿದ್ದಾರೆ. ಎಸ್, ವಾಲಂಟರಿ ಆಗಿ ಇವರು ರಿಟೈರ್ಮೆಂಟ್ ತಗೋತಿದ್ದಾರಲ್ಲ, ನಿವೃತ್ತಿ ಆಗ್ತಿರ್ತಾರೆ. ಸೊ ಆ ಟೈಮ್ನಾಗ ಸ್ವಯಂವಾಗಿ ನಿವೃತ್ತನ ಹೊಂದಿರ್ತಾರೆ. ಅವ್ರಿಗೆ ಏನು ಮಾಡ್ತಾರೆ, ಈ ಟೈಪ್ ಪಬ್ಲಿಕ್ ಸೆಕ್ಟರ್ದವರು ಕಾಂಪನ್ಸೇಷನ್ ಅನ್ನ ಕೊಡ್ತಾರೆ, ದಟ್ ಈಸ್ ಪರಿಹಾರವನ್ನು ಕೊಡ್ತಾರೆ. ದಟ್ ಈಸ್ ನ್ಯಾಷನಲ್ ಡಿಫೆನ್ಸ್ ಫಂಡ್ ಅಂತ ಹೇಳಿ. ಸೊ ಇನ್ that is sorry not national defense, national renewal fund ಅಂತ ಹೇಳಿ ಕಾಂಪನ್ಸೇಷನ್ ಪರಿಹಾರ ಅಂತ ಕರೀತೀವಿ. that is national renewal fund. So what they do here, national renewal fund, the fund will be available in this national renewal fund. What they do, they compensate these kind of industries which are going to shut down. To whom they are going to compensate? The employees of these shut down companies. Yes, in shut down ಆಗಿರ್ತಾವ ಅಂತ ಕಂಪನೀಸ್ ಈಗ ಎಂಪ್ಲಾಯೀಸ್ ಏನಿರ್ತಾರ ಅವ್ರು ಎಲ್ಲಿ ಹೋಗ್ಬೇಕು. ಸೊ ಅಂಥವ್ರು ಯಾರಾದರೂ ವಾಲಂಟಿಯರ್ ಆಗಿ ಖುದ್ದಾಗಿ ರಿಟೈರ್ಮೆಂಟ್ ನಿವೃತ್ತಿನ ಹೊಂದಿರ್ತಾರಲ್ಲ, ಅವ್ರಿಗೆ ಕಾಂಪನ್ಸೇಷನ್ ಅಥವಾ ಪರಿಹಾರವನ್ನು ಈ ಒಂದು ಪಾಲಿಸಿ ಕೊಡ್ತದೆ. ಎಸ್, ಸೊ ದಿಸ್ ಇಸ್ ಅಬೌಟ್ ದ ಥರ್ಡ್ ಪಾಯಿಂಟ್. ಅಂಡ್ ದ ಲಾಸ್ಟ್ ಪಾಯಿಂಟ್ ಇಸ್ ಮೆಮೊರಾಂಡಮ್ ಆಫ್ ಅಂಡರ್ಟೇಕಿಂಗ್. Yes, so that is the last point. Memorandum of undertaking. This will be asked for full form, that is we also call it as MOU. Even one marks ಕೇಳಿದರೆ memorandum of undertaking. ಕನ್ನಡ we call it as ಒಡಂಬಡಿಕೆ ಪತ್ರ. ಒಡಂಬಡಿಕೆ ಪತ್ರ. What it is, memorandum of undertaking ಅಂತಂದ್ರೆ ಇಲ್ಲಿ ಒಂದಿಷ್ಟು ಮಿನಿಸ್ಟರ್ಸ್ ಇರ್ತಾರೆ, ಪರ್ಟಿಕ್ಯುಲರ್ ಒಂದಿಷ್ಟು ಏರಿಯಾಸ್ or ಡಿಪಾರ್ಟ್ಮೆಂಟ್ಸ್ ಒಳಗೆ ಮಿನಿಸ್ಟರ್ಸ್ ವಿಲ್ ಬಿ ದೇರ್. ಸೊ ಇನ್
agreement between government or its public sector with that of ministry. Yes. So it is an agreement between the government and the minister. So here the government gives an target to the minister. Yes, ಒಂದಿಷ್ಟು targets ಅನ್ನು ಕೊಟ್ಟಿರ್ತಾರೆ. ಆ targets ನಂತ ಒಂದಿಷ್ಟು they will be given certain targets as well as operational autonomy will be given to the ministers, right? So in that case, here that was it is an written agreement. Yes. So memorandum of undertaking is nothing but an agreement between the government and the minister, where it will be of written agreement. In that written agreement, there will be certain targets, certain rules which should be followed by a minister, right? Targets with that certain autonomy. ಒಂದಿಷ್ಟು ಒಂದಿಷ್ಟು ಫ್ರೀ ಆಗಿ ಫ್ರೀಡಮ್ ಅನ್ನು ಕೊಟ್ಟಿರ್ತಾರೆ. ಸೊ ಅದೇನು ಫ್ರೀಡಮ್ ಕೊಟ್ಟಿರ್ತಾರೆ, ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿಲ್ ಬಿ ದೇ, that will be in the memorandum of undertaking and that will be of written agreement. So this is between the that is public sector and their administrative minister. Government in the sense public sector ಮತ್ತು ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಇಂದ ಏನು ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟ್ರಿ ಇರ್ತಾರೆ ಅವ್ರ ಜೊತೆ ಒಂದು ಅಗ್ರಿಮೆಂಟ್ ಇರ್ತದೆ, ರೈಟ್? ಸೊ ಈಗ ಗವರ್ಮೆಂಟ್ ಅಥವಾ ಪಬ್ಲಿಕ್ ಸೆಕ್ಟರ್ ಒಂದಿಷ್ಟು ಮಿನಿಸ್ಟರಿಗೆ ಆಟೋನಮಿ ಕೊಟ್ಟಿರ್ತದೆ, ರೈಟ್? ಸೊ ಆಪರೇಷನಲ್ ಆಟೋನಮಿ ವಿತ್ ದಟ್ ಸರ್ಟನ್ ಟಾರ್ಗೆಟ್ಸ್ ವಿಲ್ ಬಿ ಗಿವನ್ ಟು ದೀಸ್ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟರ್ಸ್ and that should be followed by this minister and the answer should be given to public sector at last. So this is about the memorandum of undertaking. Yes, so this is about the changing role of public sector which we have completed in this session. That is, in this session we have completed with this topic, and in the next session we will be continuing with the global enterprises, its features, its merits. Those will be discussed in the next session. Until then, keep watching our videos. Thank you.